ಹಾಯ್ ಡಿಯರ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತದ್ದು ನನ್ನ ಭಾವನೆ. ಇವತ್ತು ಸಂಜೆಯಿಂದ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮಳೆ ಬರ್ತಾಯಿದೆ, ತುಂಬ ಖುಷಿಯಾಗುತ್ತೆ ಮಳೆ ಬಂದಾಗಂತೂ ಕರೆಂಟ್ ಅಂತೂ ಹೋಗ್ತಾನೆ ಇರುತ್ತೆ. ಹಾಗೆ ಇವತ್ತು ಹರ್ಷಿತ್ ಟ್ರಿಪ್ಗೆ ಹೋಗಿದ್ದಾನೆ. ಅವನಿಲ್ಲದೆ ಮನೆ ಎಲ್ಲ ಬಿಕೋ ಅಂತ ಅನ್ನಿಸ್ತಾ ಇದೆ. ಸೊ ಮನೆಗೇನಾದ್ರು ವಸ್ತುಗಳು ಬೇಕು ಅಂತಂದ್ರೆ ಈಗ ನಾನು ಆನ್ಲೈನೆಲ್ಲ ತರಿಸ್ತಾ ಇದ್ದೀನಿ. ಮನೇಲಿ ಪುಟ್ಟ ಮಕ್ಕಳಂತೂ ಇದ್ದಾರೆ. ಅಂದರೆ ಸ್ನೂಫಿ ಮತ್ತು ಮಫಿನ್, ಪುಸ್ ಇವ್ರಿಗೆಲ್ಲ ಹಾಲು ಬೇಕೇ ಬೇಕು. ಹೊರಗಡೆ ಹೋಗಿ ತರೋಕ್ಕೂ ಆಗಲ್ಲ, ಮಳೆ ಕೂಡ ಬರ್ತಾ ಇದೆ. ಆ ಟೈಮಲ್ಲಿ ನಾನು ಈ ಥರ ಆನ್ಲೈನಲ್ಲೇ ತರಿಸ್ಬಿಡ್ತೀನಿ. ಬ್ಲಿಂಕಿಟಲ್ಲಿ ತರಿಸಿದ್ದೆ. ಇದು ಟೀ ಲೈಟ್ ಕ್ಯಾಂಡಲ್ ತರಿಸಿದ್ದೀನಿ. ಸ್ವಲ್ಪ ಬೇರೆ ಬೇರೆ ವಸ್ತುಗಳನ್ನ ಕೂಡ ತರಿಸಿದೆ. ಹಾಗೆ ಇದು ರೈಸ್ ಪೇಪರ್. ಸೊ ಏನು ಡಂಪ್ಲಿಂಗ್ಸ್ ಮಾಡಲಿಕ್ಕೆ ಅಥವಾ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಲಿಕ್ಕೆ ಈ ಥರದ ರೈಸ್ ಪೇಪರ್ನ ನಾವು ಉಪಯೋಗಿಸ್ಕೋಬೋದು. ನಾನು ಮುಂದೆ ಬರುವಂಥ ವೀಡಿಯೋಸಲ್ಲಿ ನಾನು ಹೇಗೆ ರೈಸ್ ಪೇಪರ್ನ ಉಪಯೋಗಿಸ್ಕೊಂಡು ರೆಸಿಪಿ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ. ಇದೆಲ್ಲ ಕೋಲ್ಡ್ ಇದ್ದಿದ್ದರಿಂದ ಇದರಲ್ಲಿ ಪ್ಯಾಕಿಂಗ್ ಏನು ಮಾಡಿದ್ರು ಆ ಪೇಪರೆಲ್ಲ ಹರಿದೋಗಿದೆ. ಹಾಲು, ಮೊಸರು ಹಾಗೆ ಸ್ವಲ್ಪ ಗೋಧಿ ಹಿಟ್ಟು ಬೇಕಾಗಿತ್ತು, ಅದನ್ನು ತರಿಸಿದ್ದೀನಿ. ಇದಿಷ್ಟು ಸದ್ಯಕ್ಕೆ ನನಗೆ ಏನೇನು ಬೇಕಾಗಿತ್ತು ಅದನ್ನು ಮಾತ್ರ ಬ್ಲಿಂಕಿಟಲ್ಲಿ ತರಿಸಿದ್ದೆ. ಸೊ ರೈಸ್ ಪೇಪರಿಂದ ಹೇಗೆ ನಾವು ಮಾಡ್ಬೋದು ಅಂದರೆ, ತಕ್ಷಣಕ್ಕೆ ಏನಾದ್ರು ಮೋಮೋಸ್ ತಿನ್ನಬೇಕು ಅಂತ ಅನಿಸಿದ್ರೆ ಈ ಥರ ರೈಸ್ ಪೇಪರ್ ನಮಗೆ ಸಿಗುತ್ತೆ. ಇದ್ರ ಒಳಗಡೆ ನಾವು ವೆಜಿಟೇಬಲ್ಸ್ ಇರ್ಬೋದು ಅಥವಾ ಕೀಮಾ ಇರ್ಬೋದು, ಏನೇ ಆದರೂ ಸ್ಟಫ್ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಟೀ ಲೈಟ್ ಕ್ಯಾಂಡಲ್ಸ್. ಹಾಗೆ ನಾನು ಏನೇ ಪ್ಯಾಕಿಂಗ್ ಓಪನ್ ಮಾಡಲಿ ತಕ್ಷಣ ಬಂದು ನಿಂತ್ಕೊಳ್ಳೋದು ಅದು ಮಫಿನ್. ಅವನು ಫಸ್ಟ್ ಇದನ್ನೆಲ್ಲ ನೋಡೋಕ್ಕೆ ತುಂಬ ಇಷ್ಟ, ಏನು ಪ್ಯಾಕಿಂಗ್ ಏನೆಲ್ಲ ಓಪನ್ ಮಾಡ್ತಾ ಇದ್ರೆ. ಮಳೆಗಾಲದಲ್ಲಿ ಮನೆ ಒಳಗಡೆ ಎಲ್ಲ ಒಂದು ರೀತಿ ಸ್ಮೆಲ್ ಇರುತ್ತೆ, ಒಂಥರ ಕಮಟು ವಾಸನೆ ಇರುತ್ತೆ. ಬಟ್ಟೆಗಳು ಸರಿಯಾಗಿ ಒಣಗಿರಲ್ಲ ಅಥವಾ ಇನ್ನೇನೋ ಒಂದು ಹಸಿ ವಾಸನೆ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ಮನೆ ಒಳಗಡೆ ಒಂದು ಒಳ್ಳೆ ಘಮ ಇರಬೇಕು ಅಂದರೆ ಅದಕ್ಕೆ ನಾವು ಈ ರೀತಿ ಟೀ ಲೈಟ್ ಕ್ಯಾಂಡಲ್ ಜೊತೆಗೆ ಎಸೆನ್ಷಿಯಲ್ ಆಯಿಲ್ನ ಉಪಯೋಗಿಸ್ಕೊಂಡು ಮನೆಯೆಲ್ಲ ಒಂದು ಒಳ್ಳೆ ಸುವಾಸನೆ ಬರೋ ಹಾಗೆ ಮಾಡ್ಕೊಳ್ಳೋದ್ರಿಂದ ಮನೇನೋ ಗಮ್ಮಂತಿರುತ್ತೆ. ಸಂಜೆ ಹೊತ್ತು ಅದರಲ್ಲೂ ಎಸ್ಪೆಷಲಿ ಒಂದು ರೀತಿ ಮೈಂಡ್ ಫ್ರೆಶ್ ಅನಿಸುತ್ತೆ. ಸೊ ನನ್ನ ಹತ್ರ ಸಾಕಷ್ಟು ಎಸೆನ್ಷಿಯಲ್ ಆಯಿಲ್ಸ್ ಇದೆ, ಪ್ರತಿದಿನ ಒಂದೊಂದನ್ನು ಹಾಕ್ತಾ ಇರ್ತೀನಿ. ಹಾಗೆ ಸುಮಾರು ಹೊತ್ತಿಂದ ನಾನು TV ನೋಡ್ತಾ ಇದ್ದೀನಿ, ಎಡಿಟ್ ಮಾಡ್ತಾ ಇದ್ದೀನಿ. ಟೈಮ್ ಪಾಸ್ ಆಗ್ತಾನೆ ಇಲ್ಲ ಇವತ್ತು ಹರ್ಷಿತ್ ಇಲ್ಲ ಅಂತ. ಅದ್ರ ಜೊತೆಗೆ ಇವನ ಜೊತೆನೂ ಆಟ ಆಡ್ತಾ ಇದ್ದೀನಿ. ಸಾಮಾನ್ಯವಾಗಿ ರಾತ್ರಿ ಹೊತ್ತೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಅಡುಗೆ ಊಟ ಎಲ್ಲ ಆದಮೇಲೆ ಒಂದು ಲೋಡ್ ಪಾತ್ರೆಗಳನ್ನೆಲ್ಲ ಹಾಕ್ಬಿಟ್ಟು ಒಂದು ಮಾಡಿಬಿಟ್ಬಿಟ್ರೆ ಬೆಳಗ್ಗೆ ಹೊತ್ತು ನಮಗೆ ಅಡುಗೆ ಮನೆಯಲ್ಲಿ ಯಾವುದು ಪಾತ್ರೆಗಳು ತೊಳೆಯುವಂಥದ್ದು ಇರಲ್ಲ, ನೀಟಾಗಿರುತ್ತೆ. ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೂ ಚೆನ್ನಾಗಿರುತ್ತೆ. ಡಿಶ್ ವಾಷರ್ ತೊಗೊಳೋಕ್ಕೂ ಮುಂಚೆ ಎಲ್ಲ ಲೇಡೀಸ್ ಸುಮಾರು ಸರ್ತಿ ಯೋಚನೆ ಮಾಡ್ತೀವಿ, ಇದನ್ನು ತೊಗೊಳೋದ್ರಿಂದ ಪಾತ್ರೆ ಚೆನ್ನಾಗಿ ವಾಶ್ ಆಗುತ್ತಾ ಇಲ್ವಾ, ತೊಗೊಳೋದಾ ಬೇಡವಾ ಅಂತ ಸುಮಾರು ಸರ್ತಿ ಯೋಚನೆ ಮಾಡ್ತೀವಿ. ಅದೇ ರೀತಿ ನಾನು ಕೂಡ ಸುಮಾರು 2 ವರ್ಷ ಯೋಚನೆ ಮಾಡ್ತಾನೆ ಇದ್ದೆ. ಆ ನಂತರ ಯಾವಾಗಿದ್ರೆ ಪ್ರೈಸ್ ಜಾಸ್ತಿ ಆಗ್ತಾ ಹೋಯಿತು, ಆಗ ಅನಿಸ್ತು ಇದಕ್ಕೆ ಎಷ್ಟು ಡಿಮ್ಯಾಂಡ್ ಇದೆಯೋ ಅಷ್ಟೇ ಯೂಸ್ಫುಲ್ ಇರುತ್ತೆ ಅಂತ ಒಂದು ಗಟ್ಟಿ ಮನಸ್ಸು ಮಾಡಿ ತಗೊಂಡೆ. ಅದೇ ನಾನು ತುಂಬ ಒಂದು ಒಳ್ಳೆ ನಿರ್ಧಾರ ತಗೊಂಡೆ ಡಿಶ್ ವಾಷರ್ ತೊಗೊಂಡಿದ್ದು ಅಂತ ನಂಗೆ ಆಮೇಲೆ ಅನ್ನಿಸ್ತು. ಹಾಗೆ ಇದರಲ್ಲಿ ನಾನು ಹಾಕ್ದಲ್ಲೇ ಇರೋ ಪಾತ್ರೆಗಳು ಯಾವುದು ಅಂದರೆ ನಾನ್ ಸ್ಟಿಕ್ ಇರುತ್ತೆ. ಹಾಗೆ ಏನು ಹೇಳ್ತಾರೆ ಅಲ್ಯೂಮಿನಿಯಂ ಪಾತ್ರೆ. ಈ ಸಣ್ಣ ಕುಕ್ಕರ್ ನಾನು ಹೆಚ್ಚಾಗಿ ಸ್ನೂಫಿ ಮತ್ತು ಮಫಿನ್ಗೆ ಇವ್ರಿಗೆಲ್ಲ ಅನ್ನ ಮಾಡಲಿಕ್ಕೆ ಅಂತಲೇ ಬಳಸ್ಕೊತೀನಿ ಪ್ರತಿದಿನ. ಸೊ ಆ ಪಾತ್ರೆ ಮಾತ್ರ ನಾನು ಕೈಯಲ್ಲೇ ವಾಶ್ ಮಾಡ್ತೀನಿ. ಸೊ ಕೆಲವು ಪಾತ್ರೆಗಳನ್ನು ನಾವು ಡಿಶ್ ವಾಷರಲ್ಲಿ ವಾಶ್ ಮಾಡೋಕ್ಕಾಗಲ್ಲ, ಹಾಗಾಗಿ ಇಂಥದ್ದನ್ನು ಮಾತ್ರ ಕೈಯಲ್ಲೇ ತೊಳೆದು ನಂತರ ಕಿಚನೆಲ್ಲ ಕ್ಲೀನ್ ಮಾಡಿದ್ಮೇಲೆ ರಾತ್ರಿ ಮಲ್ಕೊಳ್ಳೋಕ್ಕೂ ಮುಂಚೆ ಬೆಳಗ್ಗೆಗೆ ಏನಾದ್ರು ಪ್ರಿಪ್ರೇಷನ್ ಮಾಡುವಂಥದ್ದಿದ್ರೆ ಅದನ್ನೆಲ್ಲ ಮುಗಿಸ್ಬಿಟ್ಟು ನಂತರನೇ ಮಲ್ಕೋತೀನಿ. ರಾತ್ರಿ ಹೊತ್ತು ಮಲ್ಕೊಂಡಾಗಲೇ ಕೆಮ್ಮು ಜಾಸ್ತಿ ಆಗುತ್ತೆ. ಹಾಗಾಗಿ ಮಲ್ಗೋದಕ್ಕೆ ಮುಂಚೆ ಒಂದು ಸ್ವಲ್ಪ ಬಿಸಿ ನೀರು ಕುಡಿತೀನಿ. ಹಾಗೆ ಬೆಳಗ್ಗೆ ಎದ್ದು ಕೂಡಲೇ ಒಂದು ಸ್ವಲ್ಪ ಬಿಸಿ ನೀರು ಕುಡಿತೀನಿ. ಸೊ ನಮಗೆ ಹೆಚ್ಚಾಗಿ ಕೆಮ್ಮಿರೋದೇ ನೈಟಲ್ಲಿ ಮತ್ತು ಅರ್ಲಿ ಮಾರ್ನಿಂಗಲ್ಲೇ. ಅಂಥ ಟೈಮಲ್ಲಿ ನಾವು ಸ್ವಲ್ಪ ಬಿಸಿನೀರು ಕುಡಿಯೋದ್ರಿಂದ ಗಂಟ್ಲು ಸ್ವಲ್ಪ ಹಿತ ಅನಿಸುತ್ತೆ. ಹಾಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಒಳಗಡೆ ಇಂಟೆಸ್ಟೈನ್ ಎಲ್ಲ ಸ್ವಲ್ಪ ಕ್ಲೀನ್ ಆದಂಗೆ ಆಗುತ್ತೆ. ಹೌದಾ? ಎಗ್ ಬುರ್ಜಿ ಇನ್ನು ಎಷ್ಟೊತ್ತಿಗೂ ಅಡುಗೆ? 10:30 ಆಯ್ತಾಗಲೇ. ಬಾಯ್, ಗುಡ್ ನೈಟ್. ಹರ್ಷಿತ್ ಹೋಗಿದ್ದಾನೆ ಕೂರ್ಗ್ಗೆ. 2 ದಿನ ಟ್ರಿಪ್ ಹೋಗಿದ್ದಾನೆ. ಇವತ್ತು ಬೆಳಗ್ಗೆ ಹೊರಟಿದ್ದು, ನಾಳೆ ರಾತ್ರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಸೊ ಅವನೇ ಇವತ್ತು ಕುಕಿಂಗ್ ಮಾಡ್ತಿದ್ದಾನೆ. ಚಿಕನ್ ಗ್ರೇವಿ ಮಾಡ್ತೀನಿ, ರೈಸ್ ಮಾಡ್ತೀನಿ. ನನಗೆ ಕುಕಿಂಗ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್. ಅದರಲ್ಲೂ ನಾನ್ ವೆಜ್ ಮಾತ್ರ. ಬಿರಿಯಾನಿ ಆಗಲಿ ಚಿಕನ್ ಆಗಲಿ ರೆಸಿಪಿ ಆದರೆ ಏನಾದರೂ ಆದರೂ ಸ್ವಲ್ಪ ಪರವಾಗಿಲ್ಲ, ಎಷ್ಟೊತ್ತಾದ್ರೂ ಪರವಾಗಿಲ್ಲ. ಇದು ನೋಡಿ 10:45 ಇನ್ನು ಅಡುಗೆ ಮಾಡ್ತಾನೆ ಇದ್ದಾನೆ. ಜಿಮ್ ಫ್ರೆಂಡ್ಸ್ ಎಲ್ಲ ಸೇರಿ ಈ ಟ್ರಿಪ್ ಹೋಗಿರೋದು. ಸೊ ಕೂರ್ಗ್ ತುಂಬ ಚೆನ್ನಾಗಿರುತ್ತೆ. ಅಶೋ ತುಂಬ ದಿನದ ನಂತರ ಇವತ್ತು ಫ್ರೆಂಡ್ಸ್ ಜೊತೆಗೆ ಅಂತ ಹೋಗಿರೋದು.
ಜೊತೆಗೆ ಅವರೇ ಕುಕ್ ಮಾಡ್ಕೊಂಡು ತಿಂತಾ ಇದ್ದಾರೆ, ಹೊರಗಡೆ ಎಲ್ಲೂ ಹೋಗ್ತೆ. ಜಿಮ್ ಫ್ರೆಂಡ್ಸ್ ಅಂತ ಗೊತ್ತಲ್ಲ, ಜಿಮ್ಗೆ ಹೋಗುವಂಥ ಪ್ರತಿ ಫ್ರೆಂಡ್ನ ನೀವು ಒಂದ್ಸತಿ ನೋಡಿ. ಪ್ರತಿಯೊಂದಕ್ಕೂ ಅವ್ರು ಡಯಟ್ನ ಫಾಲೋ ಮಾಡ್ತಾರೆ, ಇಲ್ಲಿ ಹೋದರೂ ಅಷ್ಟೇ, ಆಮೇಲೆ ಏನೇ ತಿನ್ಬೇಕಾದ್ರೂ ಅಷ್ಟೇ. ಜಿಮ್ ಹುಡುಗರಾದರೂ ಕೂಡ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಡಯಟ್ ಎಲ್ಲ. ನಾವು ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡು ಬಾ ಅಂತ ಹೇಳಿದ್ದೀನಿ, ನೋಡೋಣ ನಾವು ಯಾವ ಥರ ವೀಡಿಯೋಸ್ ತೊಗೊಂಡು ಬರ್ತಾನೆ ಅಂತ. ನನ್ನ ಜೊತೆಗೆ ಮಫಿನ್ ಇಟ್ಕೊಳಲ್ಲ, ಅದೊಂದು ಖುಷಿ. ಸೊ ಇಲ್ಲ ಅಂದರೆ ತುಂಬ ಬೋರ್ ಆಗ್ತಿತ್ತು ನನಗೆ. ಸುಮಾರು ಹೊತ್ತಿಂದ ಟಿ ವಿ ನೋಡ್ತಾ ಇದ್ದೀನಿ, ಮನೆ ಕೆಲಸ ಮಾಡ್ತಾಯಿದ್ದೀನಿ, ಎಡಿಟ್ ಮಾಡ್ತಾಯಿದ್ದೀನಿ, ಅದ್ರ ಜೊತೆಗೆ ಇವ್ರ ಜೊತೆಗೆ ಆಟ ಆಡ್ತಿದ್ದೀನಿ. ಕಣ್ಣು ಮುಚ್ಚಲ ಆಡೋದು ಅವ್ನಿಗೆ ತುಂಬ ಇಷ್ಟ. ಅವನು ಮುಚ್ಚಿಟ್ಕೋತಾನೆ, ನಾನು ಹೋಗಿ ಹುಡುಕ್ಬೇಕು, ಅವನಿಗೆ ತುಂಬ ಇಷ್ಟ ಅದು. ಓಕೆ ಡಿಯರ್ಸ್, ಗುಡ್ ನೈಟ್. ನಾಳೆ ಬೆಳಿಗ್ಗೆ ನಾನು ನಿಮ್ಮನ್ನು ಮೀಟ್ ಮಾಡಿ ಮಾತಾಡಿಸ್ತೀನಿ. ರಾತ್ರಿನೇ ಜೀರಿಗೆ ಮತ್ತು ಮೆಂತ್ಯ ಎರಡು ಕೂಡ ನೆನೆಸಿಟ್ಟಿದ್ದೆ. ಮೆಂತ್ಯ ಹಸ್ಬೆಂಡ್ಗೆ, ಜೀರಿಗೆ ನನಗೆ. ಜೀರಾ ವಾಟರ್ ಎಲ್ಲ ಕುಡಿದ್ಮೇಲೆ ಈಗಾಗಲೇ ಸುಮಾರು 8 ಗಂಟೆ ಆಗಿದೆ. ಒಂದು ಸ್ವಲ್ಪ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ. ಇತ್ತೀಚೆಗೆ ಸುಮಾರು ಮಾತ್ರೆಗಳೆಲ್ಲ ತೊಗೊಳೋದ್ರಿಂದ ಹೀಟ್ ಆಗಿದೆ, ಕಣ್ಣೆಲ್ಲ ಉರಿತಾ ಇರುತ್ತೆ. ಆ ಹೀಟ್ನ ಕಮ್ಮಿ ಮಾಡೋದಕ್ಕೆ ಹೋಮ್ ರೆಮಿಡಿ ಅಂದರೆ ಅದು ಹೆಸರುಬೇಳೆ ಸಬ್ಬಕ್ಕಿ ಪಾಯಸ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಪಾಯಸ. ಸೊ ಬಿಸಿ ನೀರು ಇಟ್ಟಿದ್ದೀನಿ, ಹಾಗೆ ನೆನೆಸಿಟ್ಟಿರೋಂಥ ಹೆಸರುಬೇಳೆ ಒಂದು ಅರ್ಧ ಗಂಟೆ ಮುಂಚೆ ನಾನು ಇದನ್ನು ನೆನೆಸಿಟ್ಟಿದ್ದೆ. ಸಣ್ಣ ಕಪ್ಪಷ್ಟು ಹೆಸರುಬೇಳೆ ನೆನೆಸಿರೋದನ್ನು ಹಾಕಿ ಫಸ್ಟ್ ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಇದೊಂದು ಅರ್ಧ ಭಾಗದಷ್ಟು ಬೆಂದ ನಂತರ ನಾವು ನೆನೆಸಿಟ್ಕೊಂಡಿರೋಂಥ ಸಬ್ಬಕ್ಕಿ ಹಾಕಬೇಕು. ಸಬ್ಬಕ್ಕಿ ಮತ್ತು ಹೆಸರುಬೇಳೆ ಇದೆರಡು ಕೂಡ ದೇಹಕ್ಕೆ ತಂಪು ಕೊಡುತ್ತೆ. ಯಾವಾಗ ದೇಹ ಹೀಟ್ ಆಗುತ್ತಲ್ಲ ಆ ಟೈಮಲ್ಲಿ ನಾವು ಈ ಥರ ಸಬ್ಬಕ್ಕಿ ಹೆಸರುಬೇಳೆ ಪಾಯಸ ಕುಡಿಯೋದ್ರಿಂದ ದೇಹ ತಂಪಾಗುತ್ತೆ. ನಾವು ತುಂಬ ಚಿಕ್ಕವರಿಂದನೂ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದಂಥ ರೆಸಿಪಿ ಇದು. ಯಾವಾಗೆಲ್ಲ ಹೀಟ್ ಅನಿಸ್ತಾ ಇತ್ತು ಅವಾಗೆಲ್ಲ ಮಾಡ್ಕೊಂಡು ಕುಡಿತಾ ಇದ್ವಿ, ಅಥವಾ ಯಾವಾಗೆಲ್ಲ ನಮಗೇನಾದ್ರು ಸ್ವೀಟ್ ತಿನ್ನಬೇಕು ಅಥವಾ ಪಾಯಸ ಕುಡಿಬೇಕು ಅಂದರೆ ತಕ್ಷಣಕ್ಕೆ ಆಗ್ತಿದ್ದಿದ್ದೆ ಈ ಥರ ಪಾಯಸ. ಸಬ್ಬಕ್ಕಿ ಬೇಯೋದಕ್ಕೆ ಜಾಸ್ತಿ ಸಮಯ ತೊಗೊಳ್ಳಲ್ಲ. ಸಬ್ಬಕ್ಕಿ ಹಾಕಿ ಒಂದು 2 ನಿಮಿಷಕ್ಕೆ ಇದು ಟ್ರಾನ್ಸ್ಪರೆಂಟ್ ಆಗ್ತಾ ಹೋಗುತ್ತೆ. ಸೊ ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಇದೆರಡು ಬೆಂದಿದೆ ಅಂತ ಗೊತ್ತಾದ ನಂತರ ನಾವು ಕಾಯಿಸಿ ಆರಿಸಿ ಇಟ್ಕೊಂಡಿರೋಂಥ 1 ಗ್ಲಾಸಷ್ಟು ಹಾಲು ಹಾಕ್ಕೋಬೇಕು. ಹಾಲು ಹಾಕೋದ್ರಿಂದ ಒಂದು ರುಚಿನೂ ಚೆನ್ನಾಗಿ ಬರುತ್ತೆ. ಸೊ ಆ ಕನ್ಸಿಸ್ಟೆನ್ಸಿ ಕೂಡ ಸ್ವಲ್ಪ ತೆಳ್ಳಗಾಗುತ್ತೆ. ನೀರು ಬದಲಾಗಿ ನಾವು ಹಾಲನ್ನು ಉಪಯೋಗಿಸ್ಕೋಬೋದು. ಆನಂತರ ಸ್ವೀಟ್ಗೋಸ್ಕರ ಇಲ್ಲಿ ಬೆಲ್ಲ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಕಾಯಿ ತುರಿ ಇದೆ, ಸ್ವಲ್ಪ ಏಲಕ್ಕಿ ಪುಡಿ ಇದೆ. ಹಾಲು ಬೆಲ್ಲ ಎರಡೂ ಒಟ್ಟಿಗೆ ಹಾಕಿ ನಾವು ಕುದಿಸ್ಬಿಟ್ರೆ ಒಡೆದೋದಂಗೆ ಆಗುತ್ತೆ. ಒಂದು ಸ್ವಲ್ಪ ಇದು ಬಿಸಿ ಆದ ತಕ್ಷಣ ನಾವು ಸ್ಟವ್ ಆಫ್ ಮಾಡಿಬಿಡ್ಬೇಕು. ಸೊ ನನಗೀಗ ಟ್ರೀಟ್ಮೆಂಟ್ ಏನು ನಡೀತಾ ಇದೆ, ಅದಕ್ಕೆ ಪ್ರತಿದಿನ ನಾನು ಬೆಲ್ಲ, ಖರ್ಜೂರ ಈ ಥರದ್ದೆಲ್ಲ ತೊಗೋಬೇಕು. ಹಾಗಾಗಿ ನಾನು ಇದನ್ನೆಲ್ಲ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊತಾನೆ ಇದ್ದೀನಿ. ಇದು ಪಾಯಸ ಒಂದು ರುಚಿಯಾಗೂ ಇರುತ್ತೆ, ಹಾಗೆ ದೇಹಕ್ಕೂ ಕೂಡ ತಂಪು ಕೊಡುತ್ತೆ. ಯಾವಾಗೆಲ್ಲ ನಿಮಗೆ ದೇಹ ಹೀಟ್ ಆಗ್ತಿದೆ, ಉಷ್ಣ ಜಾಸ್ತಿ ಆಗಿದೆ ಅಂತ ಅನ್ಸುತ್ತಲ್ಲ ಆ ಟೈಮಲ್ಲೆಲ್ಲ ನೀವು ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ತಂಪಾಗುತ್ತೆ. ಸೊ ಹೆಸರುಬೇಳೆ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ. ಎಲ್ಲಿಗೆ ಹೋಗ್ಬೇಕು? ಇತ್ತೀಚೆಗೆ ಒಂದೇ ಹಠ ಆಗ್ಬಿಟ್ಟಿದೆ, ಆಚೆ ಹೋಗ್ಬೇಕು ಅಂತ. ವಿಂಡೋ ಇಂದ ಹೊರಗಡೆ ಹೋಗ್ತಾನೆ, ಬಾಗಿಲು ತೆಗಿಯೋದನ್ನೇ ಕಾಯ್ತಾ ಇರ್ತಾನೆ. ಏನಮ್ಮ ನನಗೆ ಡೋರ್ ತೆಗಿಬೇಕು, ವೆಯ್ಟ್ ಮಾಡ್ತೀನಿ, ಡೋರ್ ತೆಗಿಲಿ, ಆಚೆ ಹೋಗ್ತೀನಿ ಅಂತ. ರೋಡಿಗೆ ವೆಹಿಕಲ್ ಬರ್ತಿರುತ್ತೆ, ಹೊಟ್ಟೋಗ್ತಾನೆ ಅಡ್ಡ ಅಂತ ಭಯ ನಮಗೆ. ಇವನು ನೋಡಿದ್ರೆ ಹಠ ಮಾಡ್ತಾನೆ ಆಚೆ ಹೋಗೋದಕ್ಕೆ. ಚಿನಿ ಮಫಿನಾ ಇವತ್ತೊಂದು ಟೆಂಪಲ್ ಸ್ಟೈಲಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ನೆನೆಸಿರೋವಂಥ ತೊಗರಿಬೇಳೆ ಹಾಗೆ ಏನೇನೆಲ್ಲ ತರಕಾರಿ ಇತ್ತು ಎಲ್ಲ ಹಾಕ್ತಾಯಿದ್ದೀನಿ. ಮೂಲಂಗಿ ಇದೆ, ಬೀನ್ಸ್ ಇದೆ, ಕ್ಯಾರೆಟ್ ಇದೆ, ಟೊಮೆಟೊ ಇದೆ, ಬದನೆಕಾಯಿ ಇದೆ. ಎಲ್ಲ ರೀತಿ ತರಕಾರಿಗಳನ್ನು ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಸೊ ಬೇಳೆ ಹಾಗೆ ಎಲ್ಲ ರೀತಿ ತರಕಾರಿ ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ, ನೀರು ಎಲ್ಲ ಹಾಕಿ ಡೈರೆಕ್ಟಾಗಿ ಪಾತ್ರೆಲ್ಲೇ ಬೇಯಿಸ್ತಾ ಇದ್ದೀನಿ. ಕುಕ್ಕರಲ್ಲಿ ಬೇಯಿಸೋದು ಅವಶ್ಯಕತೆ ಇಲ್ಲ, ಹಿಂಗೆ ಡೈರೆಕ್ಟಾಗಿ ಪಾತ್ರೆಲಿ ಬೇಯಿಸ್ಕೋಬೋದು. ಈ ಎಲ್ಲ ತರಕಾರಿ ಬೇಗನೆ ಬೇಯುತ್ತೆ. ಹಾಗೆ ಬೇಳೆ ನಾವು ನೆನೆಸ್ಬಿಟ್ಟು ಹಾಕಿರೋದ್ರಿಂದಲೂ ಕೂಡ ಬೇಗ ಬೇಯುತ್ತೆ. ಮುಳುಗೋಷ್ಟು ನೀರು ಹಾಕಿದ್ದೀನಿ, ಮುಚ್ಚಿಟ್ಬೇಡ. ಒಂದು 5 ನಿಮಿಷದಲ್ಲಿ ಇದೆಲ್ಲ ಬೆಂದಿರುತ್ತೆ. ಇದಕ್ಕೇನು ರುಬ್ಬಿ ಹಾಕುವಂಥ ಅವಶ್ಯಕತೆನೇ ಇಲ್ಲ, ತುಂಬ ಚೆನ್ನಾಗಾಗುತ್ತೆ. ಆದರೆ ಇದು ಬರೀ ಅನ್ನಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಬೇಕು ಅಂದರೆ ನೀವು ಕಾಯಿ, ಈರುಳ್ಳಿ, ಟೊಮೆಟೊ ಇದನ್ನೆಲ್ಲ ಗ್ರೈಂಡ್ ಮಾಡಿ ಹಾಕಿದ್ರೆ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ, ಮುದ್ದೆಗೆ ಚೆನ್ನಾಗಿರುತ್ತೆ. ಸೊ ತರಕಾರಿ ಬೇಳೆ ಎಲ್ಲ ಬೆಂದ ಮೇಲೆ ಸ್ವಲ್ಪ ಹುಣಸೆ ರಸ ಹಾಕಿದ್ದೀನಿ, ಸಾಂಬಾರು ಪೌಡರ್ ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಅಷ್ಟೇ. ಇದನ್ನು ಮತ್ತೆ 1 ನಿಮಿಷ ಕುದಿಸ್ಕೊಂಡು ಲಾಸ್ಟಲ್ಲಿ ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರು ರೆಡಿ. ಇಲ್ಲಿ ನಾನು ಉಪಯೋಗಿಸಿರೋದು ನಮ್ಮ ಹೋಮ್ ಮೇಡ್ ಸಾಂಬಾರ್ ಪೌಡರ್. ನಮ್ಮ ಒಂದು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸಾಂಬಾರ್ ಪೌಡರ್, ಮಿಲೆಟ್ ಮಿಕ್ಸ್ ಇದೆಯಲ್ಲ. ಸೊ ಪ್ರತಿಯೊಂದು ಸಾಂಬಾರು ಮಸಾಲ ಆಗಲಿ ಪ್ರತಿಯೊಂದನ್ನು ನಾವು ರೆಡಿ ಆದ ತಕ್ಷಣ ಒಂದ್ಸತಿ ನಾನು ಕಿಚನಲ್ಲಿ ಅದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಚೆನ್ನಾಗಿದೆಯಾ ಅಂತ ಗೊತ್ತಾದ ಮೇಲೆ ಪ್ಯಾಕಿಂಗ್ ಮಾಡ್ತೀವಿ. ಹಾಗೆ ರೀಸೆಂಟಾಗಿ ನನಗೆ ಲಂಗ್ಸ್ ಇನ್ಫೆಕ್ಷನ್ ಆಗಿದೆ. ಅದು ಯಾವುದರಿಂದ ಆಗಿರ್ಬೋದು ಅಂತ ಒಂದು ಅನುಮಾನ ಇತ್ತು. ಪ್ರಾಣಿಗಳಿಂದ ಆಗಿದೆಯಾ ಅಥವಾ ಈ ಥರ ಮಸಾಲ ಪ್ರಾಡಕ್ಟ್ಸಿಂದ ಆಗಿದೆಯಾ ಅಂತ ಕೇಳಿದಾಗ
ಡಾಕ್ಟರ್ ಕೂಡ ಹೇಳಿದ್ದು ಮೇ ಬಿ ಇದು ಮಸಾಲ ಹುರಿಯೋದ್ರಿಂದನೂ ಕೂಡ ನಿಮಗೆ ಇದರಿಂದ ಇನ್ಫೆಕ್ಷನ್ ಆಗಿರ್ಬೋದು ಅಂತಲೇ ಹೇಳಿದ್ರು. ಸುಮಾರು ನಾವು 15ರಿಂದ 20 kg ಅಷ್ಟು ಮಸಾಲೆಗೆ ಮೆಣಸಿನ್ಕಾಯಿನ ಹುರಿಯೋದ್ರಿಂದ ಈ ಥರದ ಇನ್ಫೆಕ್ಷನ್ ಆಗಿದೆ ಅಂತ ನಂಗೆ ಅನಿಸ್ತಾ ಇದೆ. ಹೈ ಡಿಯರ್ಸ್, ಇದೊಂದು ಶಾಪಿಂಗ್ ಹಾಲ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಲಾಸ್ಟ್ ಏನು ಹಬ್ಬ ಬಂತು, ವರಮಹಾಲಕ್ಷ್ಮಿ ಹಬ್ಬ, ಆ ಹಬ್ಬ ಅಂತ ನಾವು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಗೌರಿ ಹಬ್ಬ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನೋ ಆಸೆ ಜೊತೆಗೆ ಸ್ವಲ್ಪ ಮನೆಗೆ ಡೆಕೋರೇಟ್ ಮಾಡೋದ್ರ ಮೂಲಕ ಹಾಗೆ ಹಬ್ಬಕ್ಕೆ ಅಂತಲೇ ಕೆಲವು ವಸ್ತುಗಳನ್ನ ನಾನು ತರಿಸಿದ್ದೀನಿ. ಒಂದಕ್ಕಿಂತ ಒಂದು ತುಂಬ ಸ್ಪೆಷಲ್ ಆಗಿದೆ. ತುಂಬ ಟೈಮ್ ತೊಗೊಂಡು ಈ ಥರದನ್ನೆಲ್ಲ ನಾನು ಮನೆಗೆ ಬೇಕು ಅಂತ ತರಿಸ್ಕೊಂಡಿದ್ದೀನಿ. ಒಂದು ಹಬ್ಬಕ್ಕೆ ಅಂತಲೇ, ಇನ್ನೊಂದು ಏನಂದರೆ ಡೆಕೋರೇಟಿವ್ ಪರ್ಪಸ್ಗೆ ಅಂತಲೇ ತರಿಸಿದೆ. ಸೊ ತುಂಬ ಚೆನ್ನಾಗಿದೆ. ಮೇ ಬಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ, ಈ ಹಾಲ್ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಪರ್ಸನಲ್ ಆಗಿ ನಾನು ಮಾಡ್ತಿರೋಂಥ ಒಂದು ಹಾಲ್ ವಿಡಿಯೋ. ಹಬ್ಬಕ್ಕೆ ಅಂತಲೇ ತರಿಸಿರುವಂಥ ಈ ವಸ್ತುಗಳೆಲ್ಲ ಹೇಗಿದೆ ಅಂತ ಅನ್ನೋದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ಹಾಲಲ್ಲಿ ನಾನು ಫಸ್ಟ್ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ನನ್ನ ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್. ಅದು ಅಮ್ಮಿ ಕಲ್ಲು ಅಥವಾ ಟ್ರೆಡಿಷ್ನಲ್ ಸ್ಟೋನ್ ಗ್ರೈಂಡರ್. ಈ ಥರದ್ದು ನಮ್ಮ ಅಜ್ಜಿ ಮನೇಲಿ ಒಂದು ದೊಡ್ಡ ಕಲ್ಲಿತ್ತು. ಅದರ ಮೇಲೆ ನಾವು ಪ್ರತಿದಿನ ಸಾಂಬಾರಿಗೆ, ಚಟ್ನಿ ಇಂಥದ್ದನ್ನೆಲ್ಲ ಗ್ರೈಂಡ್ ಮಾಡ್ತಿದ್ವಿ. ಅಂದರೆ ಕೈಯಲ್ಲಿ ರುಬ್ಬಿ ಮಾಡ್ತಾಯಿದ್ವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರ್ತಿತ್ತು. ನಮ್ಮ ತಾತ ಮುದ್ದೆಗೆ ಒಂದು ಚಟ್ನಿ ರುಬ್ತಾಯಿದ್ರು. ಅದು ಇವತ್ತಿಗೂ ನನಗೆ ಬಾಯಲ್ಲಿ ನೀರು ತರಿಸುತ್ತೆ. ಆ ಚಟ್ನಿ ರೆಸಿಪಿ ನಾನು ಖಂಡಿತ ಒಂದ್ಸತಿ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆದರೆ ಈ ಕಲ್ಲನ್ನು ಉಪಯೋಗಿಸೋಕ್ಕೂ ಮುಂಚೆ ಸೀಸನಿಂಗ್ ಮಾಡಬೇಕು. ಸೀಸನಿಂಗ್ ಮಾಡೋ ಕಾರಣ ಏನು ಅಂದರೆ ಇದ್ರ ಮೇಲೆ ಕೊಳೆ ಇರುತ್ತೆ, ಹೊಸ ಕಲ್ಲಾಗಿರೋದ್ರಿಂದ ಸಣ್ಣ ಸಣ್ಣ ಕಲ್ಲಿನ ಪಾರ್ಟಿಕಲ್ಸ್ ಎಲ್ಲ ಇರುತ್ತೆ. ಹಾಗಾಗಿ ನೆನೆಸಿರೋಂಥ ಅಕ್ಕಿನ ಸುಮಾರು 2 ರಿಂದ 3 ಸತಿ ಇದನ್ನು ಗ್ರೈಂಡ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಂತರನೇ ಉಪಯೋಗಿಸ್ಕೋಬೇಕು. ಇದ್ರ ಮೇಲೆ ಯಾವುದೇ ಚಟ್ನಿ ಮಾಡಿ ತುಂಬ ರುಚಿಯಾಗಿರುತ್ತೆ. ಅಷ್ಟೇ ಅಲ್ಲ, ಫ್ರೆಶ್ ಆಗಿ ಏನಾದ್ರು ಮೆಣಸಿನ ಪುಡಿ ಮಾಡ್ಕೋಬೇಕು ಅಂದರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಇದ್ರ ಮೇಲೆ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ದಿನದ ಕನಸಿನ ಒಂದು ಪ್ರಾಡಕ್ಟ್ ಇದು. ಸೊ ಇವತ್ತು ನಾನು ತರಿಸಿದ್ದೀನಿ. ಅದರ ಹಾಲ್ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಪ್ರಾಡಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಇದು ಇನ್ಸೆನ್ಸ್ ಬರ್ನರ್ ಅಥವಾ ಧೂಪ್ದಾನಿ ಅಂತಾರೆ, ಅಥವಾ ಸಾಂಬ್ರಾಣಿ ಬತ್ತಿ ಇಡುವಂಥ ಒಂದು ಸ್ಟ್ಯಾಂಡ್. ನೋಡೋಕ್ಕೆ ಎಷ್ಟು ಕ್ಯೂಟಾಗಿದೆ, ಬ್ಲ್ಯಾಕ್ ಕಲರಲ್ಲಿದೆ. ಹಾಗೆ ಇದನ್ನು ಹಬ್ಬಗಳ ಟೈಮಲ್ಲಿ ಸಾಂಬ್ರಾಣಿ ಬತ್ತಿ ಎಲ್ಲ ಹಚ್ಚಿ ಇಡೋಕ್ಕೆ ತುಂಬ ಚೆನ್ನಾಗಿದೆ. ಇದು ಒಂದು ಉರ್ಲಿ ಬೌಲ್. ಇದ್ರ ಸುತ್ತಲೂ ನಾವು ಫ್ಲವರ್ ಡೆಕೋರೇಷನ್ ಮಾಡ್ಬೋದು, ಅಥವಾ ಇದ್ರೊಳಗಡೆ ದೀಪಗಳೆಲ್ಲ ಹಚ್ಚಿ ಇಡ್ಬೋದು. ಫೆಸ್ಟಿವಲ್ ಟೈಮಲ್ಲಿ ಎಸ್ಪೆಷಲಿ ಡೆಕೋರೇಷನ್ಗೆ ಅಂತಲೇ ನಾನು ತರಿಸಿರೋಂಥ ಪ್ರಾಡಕ್ಟ್ ಇದು. ನೆಕ್ಸ್ಟ್ ಪ್ರಾಡಕ್ಟ್ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆದಂಥ ಪ್ರಾಡಕ್ಟ್. ಅದು ಟೀ ಲೈಟ್ ಹೋಲ್ಡರ್. ಮುಂದೆ ಬರುವಂಥ ಹಬ್ಬಗಳ ಸಮಯಕ್ಕೆ ನನಗೆ ಡೆಕೋರೇಟಿವ್ ಪರ್ಪಸ್ಗೆ ಅಂತಲೇ ತರಿಸಿರುವಂಥ ಒಂದು ಪ್ರಾಡಕ್ಟ್. ಇದು ನವರಾತ್ರಿ ಸಮಯದಲ್ಲಿರ್ಬೋದು, ದೀಪಾವಳಿ ಸಮಯದಲ್ಲಿರ್ಬೋದು, ಟೀ ಲೈಟ್ ಕ್ಯಾಂಡಲ್ಸ್ ಹಾಕಿ ಹಚ್ಚಿಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಿವಿಂಗ್ ರೂಮಲ್ಲಾಗಲಿ, ಪೂಜಾ ರೂಮಲ್ಲಾಗಲಿ ಎಲ್ಲರೂ ನೀವು ಅದನ್ನು ಹ್ಯಾಂಗ್ ಮಾಡ್ಬೋದು. ನನ್ನ ಹತ್ರ ಚಾಪಿಂಗ್ ಬೋರ್ಡ್ ಇರಲಿಲ್ಲ. ಇಷ್ಟು ದಿನ ಐಕಿಯನ್ನು ತಂದಿರೋಂಥ ಚಾಪಿಂಗ್ ಬೋರ್ಡ್ ಉಪಯೋಗಿಸ್ತಾ ಇದ್ದೆ. ಅದು ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್, ಅದು ಹಾಳಾಯಿತು. ಅದಾದ ನಂತರ ನಾನೀಗ ಒಂದು ವುಡನ್ ಚಾಪಿಂಗ್ ಬೋರ್ಡ್ ತರಿಸಿದ್ದೀನಿ. ಒಂದು ಪ್ರೀಮಿಯಂ ಕ್ವಾಲಿಟಿ ಇರುವಂಥ ಒಂದು ಚಾಪಿಂಗ್ ಬೋರ್ಡ್, ಒಳ್ಳೆ ರೇಟಿಂಗ್ ಇತ್ತು. ಸೊ ಇದನ್ನು ನಾನು ಕೈಯಲ್ಲಿ ಫೀಲ್ ಮಾಡ್ತಾ ಇದ್ದೀನಿ, ಎಷ್ಟು ಸ್ಮೂತ್ ಇದೆ, ಟೆಕ್ಸ್ಚರ್ ಕೂಡ ಹಾಗೆ ಆ್ಯಂಟಿ ಸ್ಕಿಡ್. ಸೊ ಚಾಪಿಂಗ್ ಬೋರ್ಡ್ ಥರನೂ ಉಪಯೋಗಿಸ್ಕೋಬೋದು, ಚಪಾತಿ ಲಟ್ಸ್ಲಿಕ್ಕೂ ಉಪಯೋಗಿಸ್ಕೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಫ್ರೂಟ್ ಬಾಸ್ಕೆಟ್. ಡೈನಿಂಗ್ ಟೇಬಲ್ ಮೇಲೆ ಇಡುವಾಗಲಿ ಅಥವಾ ಸಾಕಷ್ಟು ಫ್ರೂಟ್ಸ್, ಸುಮಾರು ಒಂದು 2 kg ಅಷ್ಟು ಫ್ರೂಟ್ಸ್ ನಮಗೆ ಏನಾದ್ರು ಇಡ್ಸೋಂಥ ಬಾಸ್ಕೆಟ್ ಬೇಕು ಅಂದರೆ ನೀವು ಈ ಥರದನ್ನು ಉಪಯೋಗಿಸ್ಕೋಬೋದು. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಮೆಶ್ ಕೂಡ ಇರೋದ್ರಿಂದ ನೊಣಗಳೆಲ್ಲ ಒಳಗಡೆ ಹೋಗ್ದಲೇ ಇರೋ ಹಾಗೆ ಅವಾಯ್ಡ್ ಮಾಡುತ್ತೆ. ಅಷ್ಟೇ ಅಲ್ಲ, ಇದು ಗಿಫ್ಟಿಂಗ್ ಪರ್ಪಸ್ಗೂ ಕೂಡ ತುಂಬ ಚೆನ್ನಾಗಿದೆ. ಇದು ಸೆರಾಮಿಕ್ ಜಾರ್ಸ್. ಇದು ನಮಗೆ ಜೋಡಿಯಾಗೆ ಸಿಗುತ್ತೆ. 2 ಸೇಮ್ ಕಲರಲ್ಲೇ ಇದೆ, ಪಿಸ್ತಾ ಗ್ರೀನ್ ಅಂತ ಹೇಳ್ಬೋದು. ಯೂಶ್ವಲಿ ಸೆರಾಮಿಕ್ ಜಾರಲ್ಲಿ ಉಪ್ಪು ಮತ್ತು ಉಪ್ಪಿನಕಾಯಿ ಥರದೆಲ್ಲ ಇಂಥದ್ದೆಲ್ಲ ಸ್ಟೋರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ನಾನು ಎಸ್ಪೆಷಲಿ ಕಲ್ಲುಪ್ಪು, ಪುಡಿ ಉಪ್ಪು ಎಲ್ಲ ಹಾಕಿಡೋಕ್ಕೆ ಅಂತಲೇ ತರಿಸಿದ್ದೀನಿ. ಇದು 900 ml ಕೆಪಾಸಿಟಿ ಇದೆ. ಅದೇ ರೀತಿ ಸೆರಾಮಿಕ್ ಬೌಲ್ಸ್, ಇದು ಸರ್ವಿಂಗ್ ಬೌಲ್ ಥರ ಕೂಡ ಉಪಯೋಗಿಸ್ಕೋಬೋದು. ಸೆಟ್ ಆಫ್ 3 ಇರುತ್ತೆ. ಒಂದು ಸಣ್ಣ ಸೈಜಿಂದ ಮೀಡಿಯಮ್ ಸೈಜ್ ಮತ್ತು ಸ್ವಲ್ಪ ಲಾರ್ಜ್ ಸೈಜ್, ಈ ಥರ 3 ಬೌಲ್ ಇದೆ. ಹಾಗೆ ಇದು ಲಾಸ್ಟ್ ಪ್ರಾಡಕ್ಟ್. ನಾನು ಇದನ್ನು ಅಮೆಝಾನಿಂದ ತರಿಸಿದ್ದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಸರ್ತಿ ಗಣೇಶ ಹಬ್ಬಕ್ಕೆ ನಾವೇ ಗಣೇಶ ಮಾಡಬೇಕು ಅಂತ ಗಣೇಶ ಕಿಟ್ ಅಂತಾನೆ ಸಿಗುತ್ತೆ ನಿಮ್ಗೆ. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಇದನ್ನ ನಾನು ಅಮೆಝಾನ್ ಇಂದ ತರಿಸಿದ್ದೆ. ಇದರಲ್ಲಿ ಮೋಲ್ಡ್ ಕೊಟ್ಟಿರ್ತಾರೆ, ಹಾಗೆ ಜೇಡಿ ಮಣ್ಣು ಇರುತ್ತೆ. ನಾವೇ ಗಣೇಶನ, ಈಕೋ ಫ್ರೆಂಡ್ಲಿ ಗಣೇಶನ ಮಾಡಿ ಹಬ್ಬ ಸೆಲೆಬ್ರೇಟ್ ಮಾಡಿ ಮತ್ತೆ ಈ ಮಣ್ಣನ್ನ ನಾವು ಪಾಟ್ ಅಲ್ಲಿ ಹಾಕೋಬಹುದು. ಈ ತರದ ಕಿಟ್ ನಂಗೆ ತುಂಬಾ ಹೆಲ್ಪ್ ಆಯ್ತು ಅಂತ ಅನಿಸುತ್ತೆ. ಎಷ್ಟೋ ಜನಕ್ಕೆ ಇವಾಗ ಪೇಂಟ್ ಹಾಕಿರೋಂಥ ಗಣೇಶನೆಲ್ಲ ಇಡಕ್ಕೆ ಇಷ್ಟ ಆಗಲ್ಲ ನನಗೆ. ಇದು ತುಂಬಾ ಚೆನ್ನಾಗಿದೆ. ಇದನ್ನ ನಾನು ನಾಳೆ ಗಣೇಶನ್ ಮಾಡುವಾಗ ನಿಮ್ಗೆ ತೋರಿಸ್ತೀನಿ ಇದು ಹೇಗಿದೆ ಅಂತ. ಸೊ ಡಿಯರ್ಸ್, ಇದು ನಮ್ಮ ಫೆಸ್ಟಿವಲ್ ಶಾಪಿಂಗ್ ಹಾಲ್ ಆಗಿತ್ತು. ಇದರಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯಿತು ಅಂತ ಇದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಸ್ಪೆಷಲಿ ಗಣೇಶಂದು ಕಿಟ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು. ಈ ಸರ್ತಿ ಹಬ್ಬಕ್ಕೆ ನಾವು ಈ ಗಣೇಶನ ಮಾಡ್ತಾ ಇದೀವಿ. ಸೊ ಈ ಎಲ್ಲಾ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ.